ಇವತ್ತು ಬಿಗ್ ಬಾಸ್ ಗ್ರಾಂಡ್ ಫಿನಾಲೆ ನಡೀತಾ ಇದೆ. ಹೀಗಾಗಿ ಜಾಲಿವುಡ್ ಸ್ಟುಡಿಯೋ ಬಳಿ ನಾವಿದ್ದೀವಿ. ಗಿಲ್ಲಿ ಅಭಿಮಾನಿಗಳ ಸಂಭ್ರಮ ಏನಿದೆ, ಈಗಾಗಲೇ ಗೆದ್ದಿದ್ದಾರೆ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸಿ ನೋಡಿ ಬಾವುಟ ಎಲ್ಲ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬನ್ನಿ ಫ್ಯಾನ್ಸ್ ನ ಮಾತನಾಡ್ತಾ ಹೋಗೋಣ. ಜಾಲಿ 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 ಎಲ್ಲ ಜಾಲಿ ಜಾಲಿ. ಬ್ರದರ್, ಎಲ್ಲಿಂದ ಬಂದಿದ್ರಿ? ಬೈರಮಂಗಲ ಅಂಚಿಪುರ ಕಾಲೋನಿಯಿಂದ. ಯಾಕೆ ಗಿಲ್ಲಿ ಅಂದ್ರೆ ಯಾಕೆ ಇಷ್ಟ? ಅವನ ಮಾತು, ಅವ್ನ ನಡೀತೆ, ಅವ್ನು ನೋಡಿ ನಾನು ಫುಲ್ಲು ಇಷ್ಟ ಆಗಿ ಫಿದಾ ಆಗ್ಬಿಟ್ಟಿದ್ದೀನಿ. ಇನ್ನ ಬೇಜಾನಿದೆ, ಅವ್ನು ಆಚೆ ಬಂದ್ಮೇಲೆ ತೋರಿಸ್ತೀನಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೆಕ್ಸ್ಟ್ ಲೆವೆಲ್ ತೋರಿಸ್ತೀವಿ. ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ ಹೊರಗಡೆ ಬಂದ್ಮೇಲೆ? ಸರ್ಪ್ರೈಸ್ ಅದು, ಹೇಳಕ್ ಹೋಗಲ್ಲ. ಹೇಳಕ್ ಬರೀದೆ ಎಲ್ಲ ಇದು ಮಾಡ್ಬಿಡ್ತಾರೆ, ಸರ್ಪ್ರೈಸ್ ಆಗಿರ್ತದೆ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ಮಗನ್. 37 ಕೋಟಿ ಓಟ್ ಬಿದ್ದಿದೆ ಅಂತಾರೆ ಗಿಲ್ಲಿಗೆ, ಏನ್ ಹೇಳ್ತೀರಿ? 37 ಕೋಟಿ ಅಲ್ಲ, 77 ಕೋಟಿ ಬಿದ್ದಿದೆ. ನನ್ನ 77 ಕೋಟಿ ಆಗತ್ತೆ ಈಗ. 37 ಕೋಟಿ ಅಲ್ಲ, 77 ಕೋಟಿ ಆಗದೆ. ಬೇಷ್, ಶಾಬಾಷ್. ಆಲ್ರೆಡಿ ಗೆದ್ಬಿಟ್ಟಿದ್ದಾನೆ. ಬರ್ಬೇಕಷ್ಟೇ, ಬಂದೇಟ್ಗೆ ನಮ್ ಸಂಭ್ರಮ ನೋಡ್ಬೇಕಷ್ಟೇ. ಸೀಸನ್ 11 ಅಲ್ಲ, ಸೀಸನ್ 12. ಯಾರು ಬಿದ್ದಿರೋದು ಓಟು? ಗಿಲ್ಲಿ ಬಿದ್ದಿರೋ ಓಟು ಗಿಲ್ಲಿಗೆ. ನಂಗೆ ದಿಕ್ಕು ದೇಶ ಬೇವರ್ಸಿ ಕ್ಯಾಮೆ ನೋಡೋಗೋ. ಗಿಲ್ಲಿ ಆಚೆ ಬರ್ಲಿ, ಡಾಕ್ ಸತೀಶನ್ ಕರ್ಸಿ ಪಾರ್ಟಿ ಕೊಡಿಸ್ತೀನಿ. ನಾನು ಪಾರ್ಟಿ ಕೊಡಿಸ್ತೀನಿ. ಯಾರನ್ನ ಕರ್ಸೆ? ಬರ್ಲಿ, ನಾನೇ ಪಾರ್ಟಿ ಕೊಡ್ತೀನಿ. ಗೆದ್ದು ಬರ್ಲಿ ನಮ್ ಗಿಲ್ಲಿ, ನಾನ್ ಪಾರ್ಟಿ ಕೊಡ್ತೀನಿ. ಹೇಳಿದ್ರು ಹೇಳ್ದ, ಅಪ್ಪನ ಕುಟ್ಟಿ ಬಾಸ್ ಹೇಳ್ದ. ಈಗ ಗಿಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಜನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪರ ವಿರೋಧ ಎಲ್ಲ ಇರುತ್ತೆ. ವಿರೋಧವಾಗಿರೋರಿಗೆ ಏನ್ ಹೇಳ್ತೀರಿ? ಸ್ತಂಭ ಅಂತ ಹೇಳವನಲ್ಲ, ಆ ಮಾತವ್ನು ರಿಟರ್ನ್ ತಗೋಬೇಕು ಅಷ್ಟೇ. ಅವನು ಬೇಜಾನ್ ಕುಡಿದ್ಬಿಟ್ಟವ್ರೆ ಸರ್. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ನಮ್ ಗಿಲ್ಲಿ ಆಚೆ ಬಂದ್ರೆ ಫ್ಯಾನ್ಸ್ಗಳು ಮಾತ್ರ ನಾವು ಬಿಡಲ್ಲ. ಬಿಡೋದೇ ಇಲ್ಲ. ನಾವು ರಾತ್ರಿ ನಿದ್ದೆ ದಿನ ಬ್ಯಾನರ್ ಎಲ್ಲ ಕಟ್ಟಿ ಇನ್ನ ಇದು ಹಳ್ಳೆದಷ್ಟೇ, ಹಳ್ಳೆ ಪ್ರಾಜೆಕ್ಟ್ ಇದು. ಇನ್ನು 5 ಪ್ರಾಜೆಕ್ಟ್ ಅವೆ ನಿಮ್ಗೆ. ಮಕ್ಕಳ ದುಡಿಮೆ ದೇವರು ಕೊಂಡ್ರು, ಅದು ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮವಾರ ಮಕ್ಕಳ, ನಾಚೆ ಅಲ್ಲ ನಿಮ್ಗೆ. 5 ಪ್ರಾಜೆಕ್ಟ್ ಅವ, ಇನ್ನ 5 ಪ್ರಾಜೆಕ್ಟ್ ಅವ. ಕ್ಲಿಯರ್ ಮಾಡ್ತೀವಿ. ಇಲ್ಲೇ ಇರ್ಬೇಕು ನೀವು. ನಮ್ ಬಿಸಿ ರಾಗಿ ಮುದ್ದೆ ಇಲ್ಲಿರೋರ್ಗೆಲ್ಲ ಕೆಡ್ಸೈತೆ ನಿದ್ದೆ. ನಮ್ ಬಿಸಿ ರಾಗಿ ಮುದ್ದೆ ಇಲ್ಲಿರೋರ್ಗೆಲ್ಲ ಕೆಡ್ಸೈತೆ ನಿದ್ದೆ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. 5 ರೂಪಾಯಿ ವಿಮಾಲು ಗಿಲ್ಲಿಗೆ ಅದರ್ ಫೈನಲ್. ಏನ್ ಗೊತ್ತಾ, ಮನಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಗಿಲ್ಲಿ ಗೆಲ್ಲೋದ್ ಪಕ್ಕ. ಹಾಕಿರೋರು ಬಂದಿದ್ದಾಗಿರ್ಬೋದು, ಬದುಕ್ತಾರ ರಾಜಂತರ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ತಮಟೆ ಏಟು, ಗಿಲ್ಲಿ ನಟ ಅಲ್ಟಿಮೇಟ್. ಕಾಡಲ್ಲಿ ಇರ್ಬೋದು, ಗಿಲ್ಲಿ ಹತ್ರ ಜನ ಇದಾರೆ, ತೋರಿಸ್ತಾರೆ. ಡಾಕ್ ಸತೀಶ್ ಹತ್ರ ದುಡ್ಡು ಇರ್ಬೋದು ಅಷ್ಟೇ. ಗಿಲ್ಲಿ ಹತ್ರ ಜನ, ಕರ್ನಾಟಕ ಜನನೇ ಇದಾರೆ. ನಾಳೆ ಬರ್ಬೇಕು, ರೆಡಿ ಆಗಕ್ಕೆ ಹೇಳಿ ಅವ್ನ. ನಾಳೆ ಬರ್ಬೇಕು, ಕಾಲಡಿ ಲುಕ್ಬೇಕು ಅವನು. ಹೇಳಿದಾನಲ್ಲ ಕಾಲಡಿ ಲುಕ್ತೀನಿ ಅಂತ, ಕಾಲಡಿ ಲುಕ್ಬೇಕು ಅವನು. ಇವೆಲ್ಲ ಮಾಮೂಲು. ಕಂಟ್ರೋಲ್ ಸಮಾಧಾನ ಮಾಡ್ಕೋ. ಪಕ್ಕ ಫೈನಲ್ ಗಿಲ್ಲಿನೇ. ಕಾಡಲ್ಲಿ 2 ಹೆಜ್ಜೆ ಹಿಂದೆ ಇಟ್ಟೈತೆ ಅಂದ್ರೆ ಹುಲಿ ಬಂದೈತೆ ಅಂತ ಅರ್ಥ. ಹುಲಿ 2 ಹೆಜ್ಜೆ ಇಟ್ರೆ ಗಿಲ್ಲಿ ಬಂದೈತೆ ಅಂತ ಅರ್ಥ. ಅಯ್ಯ ನಿಮ್ಮ ಅವ್ನ ಹಿಡ್ಕೊಂಡು ನಿಮ್ ಫಾದರ್ ಬಗ್ಗೆ ಚಾನಲ್ ನಂಬರ್ 1 ಗಿಲ್ಲಿ ಆಲ್ವೇಸ್ ವಿನ್. ನಾಯಿ ಸತ್ತೀಸಿನ ಕೊಡ್ತೀವಿ ಒಂದೇ ಏಟು. ಸರ್, ಬೆಳಿಗ್ಗೆ 6 ಗಂಟೆಯಿಂದ ಕಾಯ್ತಾ ಇರೋದು ನಾನು. ಇವಾಗಿನ ಕಾಯ್ತಾ ಇಲ್ಲ. ಇಲ್ಲಿ ಅಭಿಮಾನಿಗಳು ಬಂದಿರೋದು. ಒಳ್ಳೆ ಸ್ವೆಟರ್ ಮಾರೋನ್ ಇದ್ದಂಗಿದಾನಲ್ಲೋ. ಕನ್ಫ್ಯೂಸ್ ಆಗ್ಬಿಡವಾಗ. ನಾವು ಪುಕ್ಷಟೆ ಬಂದಿಲ್ಲ, ನಾವು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಬಂದಿರೋದು. ಪುಕ್ಷಟೆ ಯಾರು ದುಡ್ಡು ಕೊಟ್ಟು ಕರ್ಸ್ಕೊಂಡಿಲ್ಲ. ಕರ್ಸ್ಕೊಂಡಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಾರಿಂದ ನಡೀತಿದೆ ಅಂದ್ರೆ ಈ ಸೀಸನ್ 12 ಗಿಲ್ಲಿಯಿಂದ ನಡೀತಿದೆ. ನೋಡ್ಬೋದು ಅವ್ರ ಅಭಿಮಾನಿಗಳು ಎಷ್ಟಿದ್ದಾರೆ.
ಮತ್ತೆ ಅವ್ರ ಕಟೌಟ್ಗಳು ಎಷ್ಟಿದಾವೆ ನೋಡ್ಬೋದು ನೀವು, ತಾವುಗಳು ನೋಡ್ಬೋದು. ಕ್ರೇಜ್, ಅವ್ರ ಕ್ರೇಜ್ ಏನಿದೆ ನೋಡ್ಬೋದು ನೀವು. ಗೊತ್ತಲ್ಲ ಗುಮ್ಮದ್ರ ಆಡ್ತಿಳ್ ಮೇಲೆ ಎದ್ದೇಳಲ್ಲ ಅಷ್ಟೇ. ಅವ್ರ ಕ್ರೇಜ್ ಏನಿದೆ ನೋಡ್ಬೋದು. ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ, ಎಷ್ಟು ಇದು ಬಂದಿದೆ. ನಮ್ಮ ಕರ್ನಾಟಕದ ಹುಡುಗ ಗಿಲ್ಲಿ, ಮಂಡ್ಯ ಹುಡುಗದಿಂದ ಗಿಲ್ಲಿ, ನಮ್ಮ ಕರ್ನಾಟಕದ ಹುಡುಗ ಗಿಲ್ಲಿ ನೋಡಿ. ಯಾಕ್ರೋ ನಂಗೆ ಹಿಂಗ್ ಹಿಂಸೆ ಕೊಡ್ತೀರಾ? ಯಾವುದೇ ಆಗಿರ್ಬೋದು, ಯಾವುದೇ ಆಟದಲ್ಲೇ ಆಗಿರ್ಬೋದು, ಯಾವುದೇ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಗಿಲ್ಲಿ ಬೆಸ್ಟ್ ಕ್ಲಾಸ್ ಅಲ್ಲಿ ಆಡ್ತಾ ಇದ್ದಾರೆ. ಗಿಲ್ಲಿ ಯಾವತ್ತಿದ್ರು ಗೆಲ್ಲೋದೆ ಗಿಲ್ಲಿ, ಗೆದ್ದಾಗಿದೆ. ಯಾವಾಗ್ಲೂ ಜನರ ಮನ್ಸಲ್ಲಿ ಗೆದ್ದಾಗ್ಬಿಟ್ಟಿದೆ ಗಿಲ್ಲಿ. ಆಟ ಗೆಲ್ಲೋದೇನ್ ದೊಡ್ಡ ವಿಷಯ ಅಲ್ಲ, ಆದ್ರೆ ಆಲ್ರೆಡಿ ಗೆದ್ಬಿಟ್ಟಿದ್ದಾರೆ. ನಮ್ ಕರ್ನಾಟಕ ಜನತೆ ಮನ್ಸು ಯಾವಾಗೋ ಗೆದ್ಬಿಟ್ಟಿದ್ದಾರೆ ನಮ್ ಗಿಲ್ಲಿ. ಇವಾಗ ಆಟೋ ಗೆಲ್ಲೋದೇನ್ ಪಕ್ಕ ಅಲ್ಲ, ಕಪ್ಪು ಗೆದ್ದೇ ಗೆಲ್ತಾರೆ. ಜೈ ಗಿಲ್ಲಿ. ಡಾಕ್ ಸತೀಶ್ ಅವ್ರು ಹೇಳಿದ್ರು ಗಿಲ್ಲಿ ಗೆದ್ರೆ ಕಾಲ್ ಬಿಡಕ್ ಹೋಗ್ತೀನಿ ಅಂತ. ಇವಾಗ ಗೆದ್ದಾಯ್ತು, ಬಂದ್ ಕಾಲ್ ಕೆಳಗಡೆ ಬುಗ್ಬೇಕು. ಬುಗ್ಗಿಲ್ಲ ಅಂದ್ರೆ ಕನ್ನಡ ಜನತೆ ಬಿಡಲ್ಲ. ದ್ವೇಷಿಸೋರ್ ಬಗ್ಗೆ ಕೇರ್ ಮಾಡಲ್ಲ, ನಾನು ಎಕ್ಕಡ ಸಮಾನ ಕಡ. ಮತ್ತೆ 2.5 ಲಕ್ಷ ಕೊಟ್ರೆ ಹೋಗ್ತೀನಿ, ಅಲ್ಲೂ 10 ಲಕ್ಷ ಕೊಟ್ರೆ ಹೋಗ್ತೀನಿ ಅಂತ. ಗಿಲ್ಲಿ ಆದ್ರೆ 30,000 ಹೋಗ್ತಾನೆ ಅಂತ. ಅದು ಗಿಲ್ಲಿ ಅವ್ರ ದೊಡ್ಡ ಗುಣ. ಆದ್ರೆ ನಿರಂತರ ರೊಕ್ಕದಿಂದ ಹೋಗಲ್ಲ, ಜನಗಳಿಂದ ಹೋಗೋದು. ಅದಕ್ಕೆ ಗಿಲ್ಲಿ ಅಲ್ಲಿರೋದು. ಗಿಲ್ಲಿ ಅವರು ಕಷ್ಟದಿಂದ ಬಂದಿದ್ದಾರೆ, ಅವ್ರು ಗೆಲ್ಲಬೇಕು ಅಂತ ಹಾರೈಸ್ತೀವಿ. ಅವರ ಅವರು ಬೆಂಗಳೂರು ಬಂದಾಗ ಯಾವ ಥರ ಇದ್ರು, ಎಲ್ಲ ಥರ ಕಷ್ಟದಿಂದ ಅವರು ಬಂದು ಅವ್ರು ಈ ಥರ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವ್ರ ಕಷ್ಟನೇ ಅದು. ಇದು ಅವ್ರ ಪಾಪ ಗಿಲ್ಲಿ ಅವರು ನಾವು ಗೆಲ್ಲಬೇಕು ಅಂತ ನಮ್ಗೆ ಆಸೆ ಇದೆ. ಅದು ಗಿಲ್ಲಿ ಅವ್ರಿಗೆ ನಮ್ಗೆ ಗೆಲ್ಲಬೇಕು. ಗಿಲ್ಲಿ ಅಲ್ಟಿಮೇಟ್. ಏನು ಅಭಿಮಾನಿಗಳು, ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಕಟೌಟ್ಗಳನ್ನು ಕೂಡ ನಾವು ನೋಡ್ಬೋದು. ಅದೇ ರೀತಿಯಾಗಿ ರಾಜ್ಯದ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್, ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ಎಲ್ಲಾ ಕಡೆಗಳಿಂದಲೂ ಕೂಡ ಅಭಿಮಾನಿಗಳು ಇಲ್ಲಿ ಬಂದಿರುವಂತದ್ದು. ಅದೇ ರೀತಿಯಾಗಿ ಇವತ್ತು ಈಗಾಗಲೇ ಧನುಷ್ ಬಿಗ್ ಬಾಸ್ ಇಂದ ಔಟ್ ಆಗಿದ್ದಾರೆ. ಇನ್ನು ಉಳಿದ 5 ಜನ ಇದ್ದಾರೆ, ಅದರಲ್ಲಿ ಗಿಲ್ಲಿ ಅವರೇ ಗೆಲ್ತಾರೆ. ಮತ್ತು ಏನು 37 ಕೋಟಿ ವೋಟ್ಸ್ ಏನಿದೆ ಅದು ಗಿಲ್ಲಿ ಅವರಿಗೆ ಬಂದಿದೆ ಅನ್ನೋ ಒಂದು ಮಾತುಗಳನ್ನ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂತದ್ದು. ಯಾಕೆ ಗಿಲ್ಲಿ ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದೀರಿ? ಅವ್ರ ಅಭಿಮಾನಿ ಸರ್. ಓಕೆ, ಎಲ್ಲಿಂದ ಬಂದಿದ್ದೀರಿ? ಹಳೆಯಾಳ. ಓಕೆ, ಎಲ್ಲಿಂದ? ಹಳೆಯಾಳ, ಉತ್ತರ ಕನ್ನಡ. ಓಕೆ, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ತುಮಕೂರಿಂದ ನೀವು? ಲೋಕಲ್ ಬ್ಯಾಂಗ್ಳೂರ್ ಗಿಲ್ಲಿ. ಯಾಕೆ ಗಿಲ್ಲಿ ಅಂದ್ರೆ ಯಾಕೆ 37 ಕೋಟಿ ವೋಟ್ ಬಂದಿದೆ ಅಂತಿದ್ದಾರೆ ಗಿಲ್ಲಿಗೆ, ಏನ್ ಹೇಳ್ತೀರಿ? ನಮ್ಮಂತ ಫ್ಯಾನ್ಸ್ಗಳಿಂದನೇ ಬಂದಿರೋದು 37 ಕೋಟಿ ಓಟು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬೇರೆ ಯಾರಿಗಾದ್ರೂ ಬಂದಿದ್ಯಾ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ? ಮತ್ತೆ ಯಾರು? ಗಿಲ್ಲಿ. ಸೀಸನೇ ನಂಬರ್ 1 ಅಲ್ಲ, ಚಾನೆಲೇ ನಂಬರ್ 1 ಗಿಲ್ಲಿಯಿಂದ. ವೋಟ್ ಫಾರ್ ಗಿಲ್ಲಿ. ಏನದ ಏನ್ರ ನಿಮಗ್ ಬಂದಿರೋದು ರೋಗ ಮುಂಡೆ ಮಾಡೋ ಬೇವರ್ಸ ಮುಂಡೆ ಮಕ್ಕಳ ನಿಮ್ಗೆ. ಸತೀಶ್ ಕಡ ಬಾಂಬ್ಸ್ ಬಾಪ ಇವಾಗ ನೋಡು. ಸತೀಶ್ ಕಡ ಬಾಂಬ್ಸ್ ರಾಜಾಜಿನಗರಲ್ಲಿ ಇರೋದಾನು ಸ್ಲಮ್ಮ. ನಾನು ಬಾ ನೋಡು. ಇವ್ರಿಗೇನು ತರಿಯ ಕೆಲಸ ಇಲ್ಲ ಅನ್ಕೊಂಬೇಡ. ತಮ್ಮ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ, ನಿರ್ಭಾವದಿಂದ, ನಿರ್ವೀರ್ಯರಾಗಿ, ನಿರ್ಲಿಪ್ತತೆಯಿಂದ, ನಿಸ್ಸಾಯಕರಾಗಿ ನಿಂತಿಯಾರ ನೋಡು. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಗಿಲ್ಲಿಗೋಸ್ಕರ ಬಂದಿರೋದು ನಾವು. ಗಿಲ್ಲಿ. ಸತೀಶ್ ಕಾಂಡೌನ್. ಗಿಲ್ಲಿನ ಗೆಲ್ಲೋದು. ಅವನು ಇವನು ನಿಂಗೆ ಗೊತ್ತೇನಾ? ಸಾಯಿ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೆತ್ ನನ್ ಉದ್ಧಾರ ಮೀಟ್ರ್ ಇದ್ರೆ ಲಡಾಯಿಸೋ, ಮುಂದೆ ಬಂದ್ರೆ ಕಟಾಯಿಸ್ಬೇಡ.
ಮನೆ ಇವತ್ತು ಬರುತ್ತೆ ಹೋಗುತ್ತೆ, ಅಭಿಮಾನಿ ಯಾವತ್ತೂ ಗೆಲ್ಲುತ್ತಾರೆ. ಗಣಿ ಲೇ ಏನಾಯ್ತಾ ಲೇ ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ನನಗಿದ್ರ ಒಂಥರ ಸಂತೋಷ.